ಇನ್ನು ತಮಿಳುನಾಡಿನಲ್ಲಿ ಇನ್ನೇನು ದಳಪತಿ ವಿಜಯ್ ಸರ್ಕಾರ ರಚನೆ ಆಗುವಂಥದ್ದು ಪಕ್ಕಾ ಅನ್ನೋ ರೀತಿಯಲ್ಲೇನೆ ಎಲ್ಲವೂ ಕೂಡ ಈಗ ಕಂಡು ಬರ್ತಾ ಇವೆ. ಯಾಕಂದ್ರೆ 118ರ ಬಹುಮತ ಏನು ಬೇಕಿತ್ತು ಅದನ್ನ ಗಳಿಸುವಲ್ಲಿ ಸಕ್ಸಸ್ ಆಗಿರೋ ರೀತಿಯಲ್ಲಿ ಈಗ ಕಾಣಿಸ್ತಾ ಇದೆ. ಎಡಪಕ್ಷಗಳು ಮತ್ತು ವಿಸಿಕೆನೂ ಕೂಡ ಈಗಾಗಲೇ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿವೆ. ಜೊತೆಗೆ ನಾವಾಗ್ಲಿಂದನೂ ಮಾತಾಡ್ತಾ ಇದ್ವಿ, IUML, ಮುಸ್ಲಿಂ ಲೀಗ್ ಇದು ಕೂಡ ಟಿವಿಕೆ ವಿಜಯ್ಗೆ ಈಗ ಬೆಂಬಲವನ್ನ ನೀಡಿದೆ. ಸೊ ಹಾಗಾಗಿ ಈಗ ಒಟ್ಟು 118 ಬೇಕಾಗಿತ್ತು, ಈಗ 120 ಮಾರ್ಕನ್ನು ಕ್ರಾಸ್ ಮಾಡ್ತಾ ಇದೆ ಈಗ ಟಿವಿಕೆ. ಸೊ ಹಾಗಾಗಿ ಈಗ ಬಹುದೊಡ್ಡ ವಿಜಯ ಈ ಒಂದು ವಿಚಾರದಲ್ಲೂ ಕೂಡ ಈಗ ವಿಜಯ್ಗೆ. ಯಾಕಂದ್ರೆ ಈಗ 2-3 ದಿನಗಳ ಹಿಂದೆ ಇದ್ದಂಥ ಸಿಚುವೇಶನ್ ಬೇರೆ. ಆಗ 107 ಶಾಸಕರು ಅಂದ್ರೆ 108ರಲ್ಲಿ 2 ಸ್ಥಾನದಲ್ಲಿ ವಿಜಯ ಇದ್ದಿದ್ದರಿಂದ 107 ಶಾಸಕರ ಒಂದು ಬೆಂಬಲ ಅನ್ನೋ ರೀತಿಯಲ್ಲೇನೆ ಅವರಿಗೆ ಬಿಂಬಿತವಾಗ್ತಾ ಇತ್ತು. ನೆಕ್ಸ್ಟ್ ಡೇನೆ ಕಾಂಗ್ರೆಸ್ನಿಂದ 5 ಶಾಸಕರ ಬೆಂಬಲ ಸಿಕ್ಬಿಡ್ತು. ಸೊ ಹಾಗಾಗಿ ಅವರು ನೇರವಾಗಿ ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡಿದ್ರು. ನನ್ನ ಹತ್ರ ಬೆಂಬಲ ಇದೆ, ನನ್ನ ಹತ್ರ ಶಾಸಕರ ಬಲ ಇದೆ, ನನಗೆ ಸರ್ಕಾರ ರಚನೆಗೆ ಆಹ್ವಾನ ಮಾಡಿ ಅನ್ನುವಂಥದ್ರ ಬಗ್ಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಕೇಳಿದ್ರು. ಬಟ್ ರಾಜ್ಯಪಾಲರು ನಾವು ಕಾನೂನು ಸಲಹೆ ಪಡಿಬೇಕಾಗತ್ತೆ ಈ ವಿಚಾರದಲ್ಲಿ, ನಾನು ಮಾತಾಡ್ತೀನಿ ಅನ್ನುವಂಥದ್ದನ್ನ ಹೇಳಿ ಕಳಿಸಿದ್ರು. ಗವರ್ನರ್ ಮಸ್ಟ್ ಗೋ by the established practices and conventions in our multi-party political parliamentary democracy, and governor should invite the single largest party and allow that party to form the government. This we have made it very clear. In the interests of Tamil Nadu to have a stable secular government, our party has decided to extend support to Mr. Jai, the leader of TVK. That is our position. Thank you. Okay. ಜನರಲ್ ಸೆಕ್ರೆಟರಿ ರಾಜಾ ಅವರು ಈಗ ಮಾತಾಡ್ತಾ ಇದ್ದು ತಮಿಳುನಾಡಿನ ಹಿತಾಸಕ್ತಿಗೋಸ್ಕರ, ತಮಿಳುನಾಡಿನ ರಾಜ್ಯದ ಜನರ ಹಿತಾಸಕ್ತಿಗೋಸ್ಕರ ನಾವು ಬೆಂಬಲವನ್ನು ನೀಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅವರು ತುಂಬ ಕ್ಲಿಯರ್ ಆಗಿ ಅದನ್ನು ಹೇಳಿದರು. ಸೊ ಅಲ್ಲಿಗೆ ಈಗ ದಳಪತಿ ವಿಜಯ್ ಸರ್ಕಾರ ರಚನೆ ಆಗುವಂಥದ್ದು ಪಕ್ಕ. ಸೊ ಅಲ್ಲಿಗೆ 121 ಶಾಸಕರ ಬೆಂಬಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ತಮಿಳುನಾಡು ಗವರ್ನರ್ಗೂ ಕೂಡ ಈಗಾಗಲೇ ವಿಜಯ್ ನಮಗೆ 121 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ರ ಬಗ್ಗೆ ಪತ್ರವನ್ನು ಈಗ ರವಾನಿಸಿದೆ. ಈ ಪತ್ರದಲ್ಲಿ 121 ಶಾಸಕರ ಬೆಂಬಲದ ಬಗ್ಗೆ ಉಲ್ಲೇಖವಾಗಿದೆ. ಸೊ ಒಂದು ಟಿವಿಕೆ 107, ಕಾಂಗ್ರೆಸ್ 5, ವಿಸಿಕೆ 2, CPIM 2, ಜೊತೆಗೆ CPI 2, IUMLನಿಂದ 2. ಸೊ ಒಟ್ಟು 121 ಜನ ಅನ್ನುವಂಥದ್ದು. ಯಾಕೆಂದರೆ 108 ಕ್ಷೇತ್ರಗಳಲ್ಲಿ ವಿಜಯ್ TVK ಇರೋದ್ರಿಂದಾಗಿ, ಬಟ್ ಅಲ್ಲಿ ವಿಜಯ್ಗೆ 2 ಸ್ಥಾನ ಇರೋದ್ರಿಂದಾಗಿ ಅದನ್ನು 1 ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹಾಗಾಗಿ 120, ಟೆಕ್ನಿಕಲಿ ನೋಡ್ತಾ ಹೋದರೆ 121, ಬೇಕಾಗಿರುವಂಥದ್ದು 118. ಸೊ ಹಾಗಾಗಿ ಟೆಕ್ನಿಕಲಿ ನಾವೀಗ 108 ಸ್ಥಾನಗಳು ವಿಜಯ್ ಪಕ್ಷ ಗೆದ್ದಿದೆ, TVK ಬಹುಮತವನ್ನು ಗಳಿಸಿರುವಂಥ ಒಂದು ಸ್ಥಾನಗಳು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಈಗ ನಾವು ಕೌಂಟ್ ಮಾಡ್ತಾ ಹೋದಾಗ ಸೊ 121 ಶಾಸಕರ ಬೆಂಬಲ ಸಹಜವಾಗಿ ಈಗ ವಿಜಯ್ಗೆ ಸಿಕ್ಕಂತಾಗಿದೆ. ಸೊ ಹಾಗಾಗಿ ಈಗ 118ರ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿದ್ದಾರೆ ಈಗ TVK ವಿಜಯ್. 121 ಶಾಸಕರ ಬೆಂಬಲದೊಂದಿಗೆ ಈಗ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಈಗ ಗವರ್ನರನ್ನ ಭೇಟಿಯಾಗಬೇಕು, ಪತ್ರವನ್ನು ಕೂಡ ಈಗಾಗಲೇ ರವಾನಿಸಿದ್ದಾರೆ. ಬಹುಶಃ 6 ಗಂಟೆಗೆ ಟೈಮನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯಪಾಲರು. ಸೊ ಹಾಗಾಗಿ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವರಿಕೆಯನ್ನು ಮಾಡಿ, ಎಸ್ ನೋಡಿ ನೀವು ಕೇಳಿದ್ರಿ ಬೆಂಬಲ ಬೇಕು, ಬೆಂಬಲ ಪತ್ರ ಬೇಕು ಅಂಥೇಳಿ, ನಾನು ಬೆಂಬಲ ಪತ್ರದೊಂದಿಗೆ ಬಂದಿದ್ದೀನಿ, ನನಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಈಗ ವಿಜಯ್ ಮಂಡಿಸ್ಬೋದು. ಯಾಕಂದರೆ ಲಾಸ್ಟ್ ಯಾವಾಗ ವಿಜಯ್ಗೆ 108 ಸ್ಥಾನಗಳು ಬಂತು, TVK ಪಕ್ಷ 108 ಸ್ಥಾನಗಳನ್ನು ಗಳಿಸ್ತು, ಅದಾದ ನಂತರವೇ ಅವರು ಹಕ್ಕೊತ್ತಾಯವನ್ನು ಮಾಡಿದರು. ರಾಜ್ಯಪಾಲರನ್ನ ಭೇಟಿಯಾಗಿ ಆ ಸಂಜೆನೇ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ಬಟ್ ಆಗ ರಾಜ್ಯಪಾಲರು ಹೇಳಿದ್ದು, ಇಲ್ಲ ನಿಮಗೆ ಬಹುಮತ ಇಲ್ಲ, 118 ಮ್ಯಾಜಿಕ್ ನಂಬರ್ ಅಲ್ವಾ, ಮ್ಯಾಜಿಕ್ ಅಂದರೆ ಬಹುಮತ ಸಾಬೀತುಪಡಿಸಬೇಕು. ಬಟ್ ನೀವು ಸಾಬೀತುಪಡಿಸಬೇಕಾಗಿರುವಂಥದ್ದು ಬಹುಮತವನ್ನು ನೀವು ಹೌಸ್ನಲ್ಲಿ, ಫ್ಲೋರ್ನಲ್ಲಿ. ಆದರೆ ಅಲ್ಲಿ ಹೋಗಿಂದ ಮುಂಚೆ ನನಗೆ ಮೊದಲು ನೀವು ಕನ್ವಿನ್ಸ್ ಮಾಡಬೇಕು. ಯಾಕಂದರೆ ಅದು ನನ್ನ ವಿವೇಚನೆಗೆ ಬಿಟ್ಟಂಥ ವಿಚಾರ, ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂಥದ್ದು. ಸೊ ಹಾಗೇನೇ ನೀವು ಅತಿ ದೊಡ್ಡ ಪಕ್ಷ ಅಂಥೇಳಿ ನಿಮಗೆ ಅವಕಾಶವನ್ನು ಕೊಡ್ಬೋದು, ಇಲ್ಲ ನನಗೆ ಮೊದಲು ಕನ್ವಿನ್ಸ್ ಆಗಬೇಕು, ನಿಮ್ಮ ಹತ್ರ ಬೆಂಬಲ ಇದೆ, ಶಾಸಕರ ಬೆಂಬಲ ಅಂತೇಳಿ. ಸೊ ಹಾಗಾಗಿ ಬೆಂಬಲ ಪತ್ರದೊಂದಿಗೆ ಬನ್ನಿ, ನಾನು ನಿಮಗೆ ಅವಕಾಶ ಕೊಡ್ತೀನಿ, ಅಲ್ಲಿವರೆಗೂ ಬೇರೆ ಯಾವುದು ಪಕ್ಷಕ್ಕೂ ಕೂಡ ನಾನೇನು ಕರೆಯೋದಿಲ್ಲ, ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಹೇಳಿದರು ರಾಜ್ಯಪಾಲರು. ಅದರಂತೆ ಈಗ ಈ 2 ದಿನಗಳ ಕಾಲ ಏನು ಹರಸಾಹಸಪಟ್ಟು ಸಾಕಷ್ಟು ಸರ್ಕಸ್ಗಳಾಯಿತು. ಅದರಲ್ಲೂ ಕೊನೆಗೂ ಈಗ CPI ಮತ್ತು CPIM ಎರಡೂ ಎಡಪಕ್ಷಗಳನ್ನು ಒಪ್ಪಿಸುವಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರೆ. ಯಾವಾಗ CPI ಮತ್ತು CPIMನಿಂದ ಕ್ಲಿಯರ್ ಆಯಿತು ನಾವು ಬೆಂಬಲವನ್ನು ಕೊಡ್ತೀವಿ ಅಂತ, ವಿಸಿಕೆ ಕೂಡ ಮುಂದೆ ಬಂತು, ವಿಸಿಕೆ ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ರು. ಅದರ ಜೊತೆಗೆ IUML
ಸೊ ಅದು ಕೂಡ ಈಗ ಘೋಷಣೆಯನ್ನು ಮಾಡಿದೆ. ಜೊತೆಗೆ AMMK ಒಬ್ಬರು ನಾನು ಕೂಡ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಸೊ ಅಲ್ಲಿ ಎಲ್ಲವೂ ಸೇರಿ 121 ಶಾಸಕರ ಬೆಂಬಲ ಸಿಕ್ಕಂತಾಗಿದೆ.